ಹಾಯ್ ಚಿಲ್ಡ್ರನ್ಸ್, ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್. ಸೊ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಅಪವರ್ತನಗಳು ಮತ್ತು ಅವಿಭಾಜ್ಯ ಅಪವರ್ತನಗಳ ಬಗ್ಗೆ ಹೇಳಿಕೊಟ್ಟೆ, ಫ್ಯಾಕ್ಟರ್ಸ್ ಆ್ಯಂಡ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ದ ಸೇಮ್ ಟಾಪಿಕ್, ಫ್ಯಾಕ್ಟರ್ಸ್ ಆ್ಯಂಡ್ ಪ್ರೈಮ್ ಫ್ಯಾಕ್ಟರ್ಸ್. ಅಪವರ್ತನಗಳು ಮತ್ತು ಅವಿಭಾಜ್ಯ ಅಪವರ್ತನಗಳನ್ನು ನಾವು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನು ನಾನು ಮತ್ತೆ ಈ ವಿಡಿಯೋದ ಮೂಲಕ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ವಿಡಿಯೋ ಸ್ಟಾಪ್ ಮಾಡಿ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಟಾಪಿಕ್ ಈಸ್ ಅ ಫ್ಯಾಕ್ಟರ್ಸ್. ಫಸ್ಟ್ ನಾನು ಅಪವರ್ತನಗಳನ್ನು ನಾವು ಯಾವ ರೀತಿ ಕಂಡುಹಿಡಿತೀವಿ. ಸೊ ಹೌ ಕೆನ್ ಯು ಫೈಂಡ್ ದ ಫ್ಯಾಕ್ಟರ್? ಫಸ್ಟ್ ಯು ಕೆನ್ ಡೂ ದ ಡಿವಿಷನ್. ನಾವೇನು ಮಾಡಬೇಕು, ಮೊದಲು ಭಾಗಾಕಾರವನ್ನು ಮಾಡಬೇಕು. ಡಿವಿಷನನ್ನು ಮಾಡಿದಾಗ ದ ಡಿವಿಷನ್ ಒನ್ ನಂಬರ್ ಈಸ್ ಎಕ್ಸಾಕ್ಟ್ಲಿ divisible by another number, the given divisor is called the factor of that number. ಯಾವುದೇ ಒಂದು ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ಭಾಗಿಸಿದಾಗ ಅದು ಸಂಪೂರ್ಣವಾಗಿ ನಿಶೇಷವಾಗಿ ಭಾಗ ಆಯಿತು. ಶೇಷ ಅಲ್ಲಿ ಏನು ಉಳಿದಿಲ್ಲ, 0 ಬಂದಿದೆ ಅಂತಂದರೆ ನಾವು ಯಾವ ಸಂಖ್ಯೆಯಿಂದ ಭಾಗಿಸಿರ್ತೀವೋ ಆ ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯ ಅಪವರ್ತನ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಡಿವಿಡೆಂಡನ್ನು ಡಿವೈಸರಿಂದ ಡಿವೈಡ್ ಮಾಡ್ತೀವಿ. ಸೊ ಡಿವಿಡೆಂಡನ್ನು ಡಿವೈಸರಿಂದ, ಸೊ ದಟ್ ಕಂಪ್ಲೀಟ್ಲಿ ಎಕ್ಸಾಕ್ಟ್ಲಿ ಡಿವಿಷಬಲ್. ಸೊ ದಟ್ ಗಿವನ್ ಡಿವೈಸರ್, ದ ಗಿವನ್ ಡಿವೈಸರ್ ಈಸ್ ಅ ಫ್ಯಾಕ್ಟರ್ ಆಫ್ ದಟ್ ಡಿವಿಡೆಂಡ್. ಆ ಕೊಟ್ಟಿರುವಂಥ ಸಂಖ್ಯೆಯ ಅಪವರ್ತನ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೊಟ್ಟಿದ್ದಾರೆ 12 ಡಿವೈಡೆಡ್ ಬೈ 6 ಅಂತ ಕೊಟ್ಟಿದ್ದಾರೆ. 12ಅನ್ನು 6ರಿಂದ ಭಾಗಿಸ್ತಾ ಇದ್ದೀನಿ ನಾನು. ಸೊ 12ಅನ್ನು ನಾನು 6ರಿಂದ ಭಾಗಿಸಿದಾಗ 6 2 6 2s are 12. ಸೊ ಎಕ್ಸಾಕ್ಟ್ಲಿ ಡಿವಿಷಬಲ್. ದ ರಿಮೈಂಡರ್ ಶುಡ್ ಬಿ 0. ಏನು ರಿಮೈಂಡರ್ ಉಳಿದಿಲ್ಲ, ಶೇಷ ಇಲ್ಲಿ 0 ಬಂದಿದೆ. ಸೊ ಹಾಗಾದರೆ ನಾನು ಇವಾಗ ಏನಂತ ಕರಿತೀನಿ, 6 ಈಸ್ ಅ ಫ್ಯಾಕ್ಟರ್ ಆಫ್ 12. 12ರ ಅಪವರ್ತನ 6 ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ 6ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಿದೆ. ಸೊ ಹೀಗೆ ಕಂಪ್ಲೀಟಾಗಿ ಡಿವೈಡ್ ಆಗುವಂಥ ಸಂಖ್ಯೆಗಳನ್ನು ನಾವು ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಅನದರ್ ಒನ್ ಮೆಥಡ್ ಇನ್ ಮಲ್ಟಿಪ್ಲಿಕೇಶನ್ ವೇ ಆಲ್ಸೋ ಯು ಕ್ಯಾನ್ ಫೈಂಡ್ ದ ಫ್ಯಾಕ್ಟರ್ಸ್. ಸೊ ಎನಿ 2 numbers you multiply with each other, we get another one number, that is a product. So for example, 2 into 3, 2 3s are 6. See, we can multiply each other. The 2 numbers we can multiply each other, we get another one number. 2 ಸಂಖ್ಯೆಗಳನ್ನು ನಾವು ಗುಣಿಸಿದಾಗ ಮತ್ತೊಂದು ಸಂಖ್ಯೆ ಬರುತ್ತೆ. ಆ ಸಂಖ್ಯೆಯನ್ನು ನಾವು ಗುಣಲಬ್ಧ ಅಂತ ಕರಿತೀವಿ. ಸೊ ವಿಚ್ 2 numbers you can multiply each other? The 2 numbers is called the factors of this number. ಯಾವ 2 ಸಂಖ್ಯೆಗಳನ್ನ ಗುಣಿಸಿದಾಗ ಮತ್ತೊಂದು ಸಂಖ್ಯೆ ಬರುತ್ತೋ ಆ ಸಂಖ್ಯೆಯ ಅಪವರ್ತನಗಳು ಅಂತೇಳಿ ಯಾವ 2 ಸಂಖ್ಯೆಯನ್ನು ಗುಣಿಸಿರ್ತೀವೋ ಅದನ್ನು ನಾವು ಅಪವರ್ತನಗಳು. ದ ಫ್ಯಾಕ್ಟರ್ಸ್ ಆಫ್ ದ 2 and 3 is the factors of 6. ಓಕೆ, ಸೊ ಮಲ್ಟಿಪ್ಲಿಕೇಶನ್ ವೇ ಮೂಲಕನಾದರೂ ನಾವು ಅಪವರ್ತನಗಳನ್ನು ಫೈಂಡ್ ಮಾಡ್ಬೋದು, ಡಿವಿಷನ್ ಮೂಲಕನಾದರೂ ಫೈಂಡ್ ಮಾಡ್ಬೋದು. ದಟ್ ಎಕ್ಸಾಕ್ಟ್ಲಿ ಡಿವಿಷಬಲ್, ಎಕ್ಸಾಕ್ಟಾಗಿ ಅಲ್ಲಿ ಯಾವುದೇ ರಿಮೈಂಡರ್. ಸೊ ಫಾರ್ ಎಕ್ಸಾಂಪಲ್ 13 ಡಿವೈಡೆಡ್ ಬೈ 6. ಸೊ 13ಅನ್ನು ನಾನು 6ಇಂದ ಡಿವೈಡ್ ಮಾಡ್ತೀನಿ. 6 2s are 12. ಸೊ 1 ರಿಮೈನಿಂಗ್. ಸೊ 13ನ ಫ್ಯಾಕ್ಟರು ನಾವು 6 ಅಂತ ಕರೆಯಲ್ಲ. ಬಿಕಾಸ್ here not exactly divisible, here leaving one reminder. ಇಲ್ಲಿ ಶೇಷ ಬಂದಿದೆ. ಸೊ ಶೇಷ 0 ಬರಬೇಕು. ಎಕ್ಸಾಕ್ಟಾಗಿ ಕಂಪ್ಲೀಟಾಗಿ ಡಿವೈಡ್ ಆಗುವಂಥ ಸಂಖ್ಯೆಗಳಿಗೆ ನಾವು ಫ್ಯಾಕ್ಟರ್ಸ್ ಅಂತೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ some example I will show. Find the factors of 12. Find the factors of 12. ಸೊ 12ರ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಸೊ ಒನ್ ಥಿಂಗ್ ಪ್ಲೀಸ್ ಕೀಪ್ ಇನ್ ಯುವರ್ ಮೈಂಡ್ ಚಿಲ್ಡ್ರನ್, 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. 1ಅನ್ನು ನಾವು ಎಲ್ಲ ಸಂಖ್ಯೆಯ ಅಪವರ್ತನಗಳು ಅಂತ ಕರಿತೀವಿ. ಯಾಕೆ ಅಂದರೆ 1ಇಂದ ಯಾವುದೇ ನಂಬರನ್ನು ಡಿವೈಡ್ ಮಾಡಿದ್ರು ಸೇಮ್ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 1 12s are 12, 1 13s are 13, 1 14s are 14, 1 100s are 100, ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೆ. ಸೊ ದಟ್ಸ್ ವೈ ದ 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಯಾವುದೇ ಸಂಖ್ಯೆಗಳನ್ನು ಫ್ಯಾಕ್ಟರ್ಸ್ ಬರೆಯೋದಕ್ಕೆ ಕೊಡಲಿ, ಯಾವಾಗ ನಾವೇನು ಮಾಡಬೇಕು, 1 ಕಂಪಲ್ಸರಿ ಆ್ಯಂಡ್ ದೆನ್ ನಂಬರ್ ಇಟ್ ಸೆಲ್ಫ್ ಆಲ್ಸೋ ದ ಫ್ಯಾಕ್ಟರ್ ಆಫ್ ದ ಗಿವನ್ ನಂಬರ್, ದಟ್ ಸೇಮ್ ನಂಬರ್.
ಏನು ಸಂಖ್ಯೆನ ಕೊಟ್ಟಿರ್ತಾರೋ ಅದೇ ಸಂಖ್ಯೆ ಆ ಸಂಖ್ಯೆಯಿಂದ ಭಾಗ ಆಗತ್ತೆ. 12 ಒಂದ್ಲ 12, 13 ಒಂದ್ಲ 13. ಸೊ ದ 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್ ಆ್ಯಂಡ್ ನಂಬರ್ ಇಟ್ ಸೆಲ್ಫ್ ಆಲ್ಸೋ. ಯಾವ ಸಂಖ್ಯೆ ಕೊಟ್ಟಿರ್ತಾರೋ ಆ ಸಂಖ್ಯೆನೂ ಸಹ ಆ ಸಂಖ್ಯೆಯ ಅಪವರ್ತನ ಫ್ಯಾಕ್ಟರ್ ಆಗಿರುತ್ತೆ. ಸೊ 6 ಇನ್ಸ ಇವಾಗ ನೆಕ್ಸ್ಟು 1 ಆದಮೇಲೆ ಯಾವ ಸಂಖ್ಯೆ ಬರುತ್ತೆ? 2. ಸೊ 2 ಒನ್ಸ ಟೇಬಲ್. ನಿಮಗೆ ಈಸಿ ವೇ ಏನಪ್ಪ ಅಂದರೆ ಟೇಬಲ್ಸನ್ನು ರೀಕಾಲ್ ಮಾಡ್ಕೊಳ್ಳಿ. ಸೊ 2 ಒನ್ಸ ಟೇಬಲಲ್ಲಿ 12 ಬರುತ್ತಾ? 2 ಅಂದ್ರ ಮಗ್ಗಿಲ್ 12 ಬರುತ್ತಾ? ಎಸ್. 2 6 12, 2 6 12. ಸೊ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 3 4 12, ದಟ್ 3 ಆಲ್ಸೋ. ನೆಕ್ಸ್ಟ್ 4 3 12, 4 ಆಲ್ಸೋ. ನೆಕ್ಸ್ಟ್ 6 2 12. ನೆಕ್ಸ್ಟ್ 12 1 12. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ಆಫ್ 12. ಈ ಎಲ್ಲ ಸಂಖ್ಯೆಗಳಿಂದ 12ಅನ್ನು ಭಾಗಿಸಿದಾಗ ಸಂಪೂರ್ಣವಾಗಿ ಭಾಗ ಆಗತ್ತೆ. ಸೊ ನೋಡಿ ಇಲ್ಲಿ 1 into 12, 1 12s are 12, ಸೇಮ್ ನಂಬರ್ ಬಂತು. 2 6 are 12. ನೆಕ್ಸ್ಟ್ 3 4s are 12, 4 3s are 12. So when two number you multiplied with each other, we get another one number. The two numbers is called the factors of that number. ಯಾವ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಗುಣಲಬ್ಧ 12 ಬಂದಿದೆ, ಗುಣಲಬ್ಧ ಬರುತ್ತೋ ಆ ಎರಡು ಸಂಖ್ಯೆಗಳನ್ನು ನಾವು ಗುಣಲಬ್ಧದ ಅಪವರ್ತನಗಳು ಅಂತೇಳಿ ಕರಿತೀವಿ. ಸೊ 12ರ ಅಪವರ್ತನಗಳು. ನೀವು ಈ ರೀತಿಯಾಗಿ ಅಪವರ್ತನಗಳನ್ನು ಫೈಂಡ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟು ಇವತ್ತು ಕೊಟ್ಟಿರೋಂಥ ಪೇಪರ್ಸಲ್ಲಿ ನಾನು ಪ್ರಾಕ್ಟೀಸ್ ಕಾರ್ನರನ್ನು ಕೊಟ್ಟಿದ್ದೀನಿ, ಬಟ್ ಅದಕ್ಕೆ ಆನ್ಸರ್ಸನ್ನು ಕೊಟ್ಟಿಲ್ಲ. ಸೊ ಕೆಲವ್ರು ಮಾಡಿ ಕಳಿಸಿದ್ದೀರಾ, ನೀವು ಮಾಡಿರೋಂಥ ಆನ್ಸರ್ ಕರೆಕ್ಟ್ ಇದೆಯಾ ಅಥವಾ ರಾಂಗ್ ಇದೆಯಾ ಅನ್ನೋದನ್ನು ಈಗ ಚೆಕ್ ಮಾಡ್ತಾ ಹೋಗೋಣ. ಸೊ ಪ್ರಾಕ್ಟೀಸ್ ಕಾರ್ನರಲ್ಲಿರುವಂಥ ಫಸ್ಟ್ ಕ್ವಶನನ್ನು ತೋರಿಸ್ತಾ ಇದ್ದೀನಿ. ದ ಟೋಟಲ್ ನಂಬರ್ ಆಫ್ ದ ಫ್ಯಾಕ್ಟರ್ಸ್ ಆಫ್ 24 ಈಸ್ ಅಂತ ಕೊಟ್ಟಿದ್ದಾರೆ. ದ ಟೋಟಲ್ ಫ್ಯಾಕ್ಟರ್ಸ್ ಆಫ್ 24 ಅಲ್ಲಿ ಕೊಟ್ಟಿರೋದೇನು 24ರ ಅಪವರ್ತನಗಳನ್ನೆಲ್ಲ ಬರೀರಿ ಅಂತ ಕೊಟ್ಟಿಲ್ಲ, ಎಷ್ಟು ಅಪವರ್ತನಗಳು ಬರುತ್ತೆ 24ಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ದ ಟೋಟಲ್ ಒಟ್ಟು ಎಷ್ಟು ಬರುತ್ತೆ 24ರ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಏನು ಮಾಡಬೇಕು, 24ರ ಅಪವರ್ತನಗಳು ಯಾವ್ದ್ಯಾವುದು ಅಂತ ಬರ್ಕೋಬೇಕು. ಸೊ 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಸೊ ಇಲ್ಲಿ ಲಾಸ್ಟಲ್ಲಿ ಈವನ್ ನಂಬರ್ ಇದೆ, ಸೊ 2 ಇಂದನೂ ಭಾಗ ಆಗತ್ತೆ. ಸೊ 2 ಈಸ್ ಅ ಫ್ಯಾಕ್ಟರ್ ಆಫ್ 24. ನೆಕ್ಸ್ಟ್ 3 8s are 24, 3 ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 4 6s are 24, 4 ಇಂದನೂ ಡಿವೈಡ್ ಆಗುತ್ತೆ. 6 3s are 24, 6 4s are 24, 6 ಇಂದ. ಮ್ಯಾಮ್ ಇಲ್ಲಿ 5 ಬರೀಲಿಲ್ಲ, 5 ಇಂದ 24 ಡಿವೈಡ್ ಆಗಲ್ಲ. 5 4s are 20 ಬರುತ್ತೆ, 5 5s are 25 ಬರುತ್ತೆ, ಬಟ್ ಇಲ್ಲಿ ಕೊಟ್ಟಿರೋದೇನು 24 ಇದೆ. ಸೊ ನೆಕ್ಸ್ಟ್ 7 ಇಂದನೂ 24 ಡಿವೈಡ್ ಆಗಲ್ಲ. ನೆಕ್ಸ್ಟ್ 8 ಇಂದ ಡಿವೈಡ್ ಆಗುತ್ತಾ? 8 3s are 24. ನೆಕ್ಸ್ಟ್ 9 ಇಂದ 24 ಡಿವೈಡ್ ಆಗಲ್ಲ. ನೆಕ್ಸ್ಟ್ ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ? 10 ಇಂದ ಡಿವೈಡ್ ಆಗಲ್ಲ, 11 ಇಂದ ಡಿವೈಡ್ ಆಗಲ್ಲ. 12 2s are 24, 12 2 24. ನೆಕ್ಸ್ಟ್ 24 1 24 1s are 24. ನಾನು ಫಸ್ಟೇ ಹೇಳಿದೆ ಎಲ್ಲದಕ್ಕೂ 1 ಫ್ಯಾಕ್ಟರು ಕಂಪಲ್ಸರಿ ಇರುತ್ತೆ, ಮತ್ತು ನಂಬರ್ ಇಟ್ ಸೆಲ್ಫ್ ಏನು ನಂಬರ್ ಇರುತ್ತೋ ಅದೇ ಸಂಖ್ಯೆನೂ ರಿಪೀಟ್ ಆಗುತ್ತೆ ಅಂತ ಹೇಳಿದೆ. ಸೊ ಇಷ್ಟು 24ರ ಅಪವರ್ತನಗಳು ಅಂತಂದರೆ ಅಲ್ಲಿ ಕೇಳಿರೋದೇನು ಒಟ್ಟು ಎಷ್ಟು ಅಪವರ್ತನಗಳಿವೆ ಇದನ್ನು ಕೌಂಟ್ ಮಾಡೋಣ. 1 2 3 4 5 6 7 8. ಸೊ ಹೌ ಮೆನಿ ಫ್ಯಾಕ್ಟರ್ಸ್ ಆಫ್ 24? 8 ಫ್ಯಾಕ್ಟರ್ಸ್ ಆಫ್ 24. ಆಪ್ಷನಲ್ಲಿ ಇದೆಯಾ? ಎಸ್, ಆಪ್ಷನ್ ಎ 8. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎನಲ್ಲೇ ನಮಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ. ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 80, ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 80 ಅಂತ ಕೊಟ್ಟಿದ್ದಾರೆ. ಸೊ ಪ್ರೈಮ್ ಫ್ಯಾಕ್ಟರ್ಸನ್ನು ಕಂಡುಹಿಡಿಬೇಕಾದ್ರೆ ನಾನು ಡಿವಿಷನ್ ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸೊ ಆ ಡಿವಿಷನ್ ಮೆಥಡನ್ನು ಮಾಡಬೇಕಾದ್ರೆ ಯಾವ ಸಂಖ್ಯೆಗಳನ್ನ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ? ಪ್ರೈಮ್ ನಂಬರ್ಸನ್ನು ಮಾತ್ರ ಯೂಸ್ ಮಾಡಬೇಕು. ಬಿಕಾಸ್ ಯು ಆರ್ ಗಿವನ್ ಪ್ರೈಮ್ ಫ್ಯಾಕ್ಟರ್ಸ್. ಬೇರೆ ಫ್ಯಾಕ್ಟರ್ಸ್ ಈಗ 4 8 9 ಈ ಸಂಖ್ಯೆಗಳನ್ನು ತಗೊಂಡು ಇದರಿಂದ ಡಿವೈಡ್ ಮಾಡಬಾರ್ದು. ಯಾಕೆ ಅಂದರೆ ಅಲ್ಲಿ ಕ್ವಶನಲ್ಲೇ ಕೊಟ್ಟಿರ್ತಾರೆ ಪ್ರೈಮ್ ಫ್ಯಾಕ್ಟರ್ಸ್ ಅಂತ. ಸೊ ಯಾವಾಗಲೂ ನಾವು ಪ್ರೈಮ್ ಫ್ಯಾಕ್ಟರ್ಸನ್ನು ಕಂಡುಹಿಡಿಬೇಕಾದ್ರೆ ಬರೀ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ಬೇಕು, ಪ್ರೈಮ್ ನಂಬರ್ಸನ್ನು ತಗೋಬೇಕು. ಸೊ 80 ಕೊಟ್ಟಿದ್ದಾರೆ, ಸೊ 2 ತಗೋತಾ ಇದ್ದೀನಿ.
2 4s are 8, 0 as it is. Next again I will take 2, ಮತ್ತೆ ಎರಡೇ ತಗೋತಾ ಇದ್ದೀನಿ. 2 2s are 4, 0 as it is. Next 2 1s are 2, 0. Next 2 5s are 10, 2 5s are 10. ಇಲ್ಲಿ ಕೊನೆಯಲ್ಲಿ ಅವಿಭಾಜ್ಯ ಸಂಖ್ಯೆ ಬರೋವರೆಗೂ ನಾವು ಭಾಗಾಕಾರ ವಿಧಾನ ಮಾಡಬೇಕು, ಡಿವಿಷನನ್ನು ಮಾಡಬೇಕು. ಲಾಸ್ಟಲ್ಲಿ ಪ್ರೈಮ್ ನಂಬರ್ಸ್ ಬರಬೇಕು. ಸೊ ಪ್ರೈಮ್ ನಂಬರ್ಸ್ ಬಂದರೆ ಅದೇ ಸಂಖ್ಯೆಯಿಂದನೇ ಆ ಸಂಖ್ಯೆ ಭಾಗ ಆಗುತ್ತೆ, ಮತ್ತು ಯಾವುದೇ ಸಂಖ್ಯೆಯಿಂದ ಭಾಗ ಆಗಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಪ್ರೈಮ್ ನಂಬರ್ಸ್ ಬಂದಿದೆ ಅಂದರೆ ನೀವು ಡಿವಿಷನ್ ಮೆಥಡನ್ನು ಸ್ಟಾಪ್ ಮಾಡಿ. ನೆಕ್ಸ್ಟ್ ಚೆಕ್ ಮಾಡೋಣ. ಈಗ 2 ಇಂಟು 2 ಇಂಟು 2 ಇಂಟು 2 ಇಂಟು 5 ಕೊಟ್ಟಿದ್ದಾರೆ. ಸೊ ಎಷ್ಟು 2 ಬಂದಿದೆ ಇಲ್ಲಿ? 4 2 ಇದೆ, 1 5 ಇದೆ. ಸೊ ಆಪ್ಷನ್ಸಲ್ಲಿ ಸುಮಾರಷ್ಟು ಕೊಟ್ಟಿದ್ದಾರೆ. ಸೊ ಅದು ಈ ಸೆಕೆಂಡ್ ಕ್ವಶನ್ಗೂ ಆಪ್ಷನ್ ನೋಡಿ, ಆಪ್ಷನ್ ಎನೇ ಕರೆಕ್ಟ್ ಆಗಿದೆ. ಇಲ್ಲಿ ಆಪ್ಷನ್ ಎನಲ್ಲಿ 4 2 ಇದೆ, 1 5 ಇದೆ. ನಮಗೆ ಬಂದಿರೋ ಆನ್ಸರು ಸಹ 4 2 ಇದೆ, 1 5 ಇದೆ. ಸೊ ಇಲ್ಲಿ ಬಂದಿರೋಂಥ ಎಲ್ಲ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಆಗಿರಬೇಕು. 2 ಪ್ರೈಮ್ ನಂಬರ್ಸು, 5 ಪ್ರೈಮ್ ನಂಬರ್ಸು. ಸೊ ಅಲ್ಲಿ ಕೇಳಿರೋದೇನು? ಪ್ರೈಮ್ ಫ್ಯಾಕ್ಟರ್ಸ್. ಪ್ರೈಮ್ ಫ್ಯಾಕ್ಟರ್ಸನ್ನು, ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ನೀವು ಈ ಭಾಗಾಕಾರ ವಿಧಾನ ಮಾಡಬೇಕು. ಇಲ್ಲಿ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನೇ ಬಳಸಬೇಕು. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್. ಮೂರನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 144? ಕೆಳಗೆ ಕೊಟ್ಟಿರುವಂಥ ಯಾವ ಸಂಖ್ಯೆ 144ರ ಅಪವರ್ತನ ಅಲ್ಲ? ಅಲ್ಲಿ ಅಪವರ್ತನ ಅಂತ ಕೇಳಿಲ್ಲ, ಅಪವರ್ತನ ಅಲ್ಲ ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 144? ಆಪ್ಷನ್ಸ್ ಕೊಟ್ಟಿದ್ದಾರೆ 2 3 5 1. ಸೊ ನಾನು ಫಸ್ಟ್ ಹೇಳಿದಾಗ 1 ಎಲ್ಲ ಸಂಖ್ಯೆಯ ಅಪವರ್ತನ. ಸೊ 1 ಅದರ ಅಪವರ್ತನ. ಅಲ್ಲಿ ಕೇಳಿರೋದು ಯಾವುದು ಅಪವರ್ತನ ಅಲ್ಲ, ನಾಟ್ ಫ್ಯಾಕ್ಟರ್ ಅಂತ ಕೇಳಿದ್ದಾರೆ. ಸೊ ಲಾಸ್ಟಲ್ಲಿ ಈವನ್ ನಂಬರ್ ಬಂದಿದೆ. ಡಿವಿಷಬಿಲಿಟಿ ರೂಲ್ಸನ್ನು ಅಪ್ಲೈ ಮಾಡ್ತಾ ಹೋಗಿ. ಸೊ ಎಂಡಿಂಗ್ ಈಸ್ ಈವನ್ ನಂಬರ್, ದಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಷಬಲ್ ಬೈ 2. ಸರಿ ಸಂಖ್ಯೆ ಆದರೆ ಅದು 2ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೊ 3 ಇದೆ. 3 ರೂಲ್ ಏನು? ದ ಸಮ್ ಆಫ್ ದ ಡಿಜಿಟ್ ಈಸ್ ಡಿವಿಷಬಲ್ ಬೈ 3. ಸಮ್ ಆಫ್ ದ ಡಿಜಿಟ್ ನೋಡೋಣ. ಮೊತ್ತ ನೋಡಿದ್ರೆ ಮೊತ್ತ 3ರಿಂದ ಭಾಗ ಆದರೆ ಕೊಟ್ಟಿರುವಂಥ ಸಂಖ್ಯೆನೂ 3ರಿಂದ ಭಾಗ ಆಗುತ್ತೆ. ಸೊ 4 + 4 8, 8 + 1 9 ಬಂತು. 9 3ರಿಂದ ಭಾಗ ಆಗುತ್ತೆ, 9 3ರಿಂದ ಭಾಗ ಆಗುತ್ತೆ. ಸೊ ದಟ್ ಈಸ್ ದ 3 ಈಸ್ ಆಲ್ಸೋ ಫ್ಯಾಕ್ಟರ್ ಆಫ್ 144. ನೆಕ್ಸ್ಟ್ ಫಿಫ್ತ್ ರೂಲನ್ನು ಅಪ್ಲೈ ಮಾಡಿ. 5 ರೂಲ್ ಏನಪ್ಪ ಅಂದರೆ, ಎಂಡಿಂಗಲ್ಲಿ 0 ಬರಬೇಕು ಅಥವಾ 5 ಬರಬೇಕು. ದ ಎಂಡಿಂಗ್ 0 ಆರ್ 5, ದಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಷಬಲ್ ಬೈ 5. ಬಟ್ ಇಲ್ಲಿ 0ನೂ ಇಲ್ಲ, 5 ಇಲ್ಲ. ಹಾಗಾಗಿ ಇದು 5ರಿಂದ ಭಾಗ ಆಗಲ್ಲ. 144 5ರ ಅಪವರ್ತನ ಅಲ್ಲ. 144ರ ಅಪವರ್ತನ 5 ಅಲ್ಲ. ಸೊ 1 ಸಹ 144ರ ಅಪವರ್ತನ, 3 ಸಹ ಅಪವರ್ತನ, 2 ಸಹ ಅಪವರ್ತನ. These 3 is a factor of 144, but 5 is not a factor of 144. So option C is the correct answer. ಸೊ ಚೆಕ್ ಮಾಡ್ಕೋಬೇಕು. ನೀವು ಮಾಡಿರೋಂಥದ್ದು ರಾಂಗ್ ಇದ್ದರೆ ಕರೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋರ್ತ್ ಕ್ವಶನ್. ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 150. 150ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ದ ಪ್ರೈಮ್ ಫ್ಯಾಕ್ಟರ್ಸ್, ಸೇಮ್ ಪ್ರೈಮ್ ಫ್ಯಾಕ್ಟರ್ ಡಿವಿಷನ್ ಮೆಥಡ್ ಹೇಳ್ಕೊಟ್ಟೆ ಅಲ್ವಾ, ಅದೇ ಮೆಥಡಲ್ಲಿ ಮಾಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ನೀವು 15 ಇದೆ, 0 ಇದೆ ಎಂಡಿಂಗಲ್ಲಿ. 3 ಆದರೂ ತೊಗೊಳ್ಳಿ, 2 ಆದರೂ ತೊಗೊಳ್ಳಿ, 5 3 ನಂಬರಿಂದನೂ 150 ಭಾಗ ಆಗುತ್ತೆ. ಸೊ ನಾನು 2 ತಗೋತಾ ಇದ್ದೀನಿ ಫಸ್ಟು. 2 7s are 14. ಸೊ 15ಅಲ್ಲಿ 14 ಲೆಸ್ ಮಾಡಿದ್ರೆ ಏನು ಉಳೀತು? ಇನ್ನು 1 ಉಳೀತು. ಸೊ ಇಲ್ಲಿ 1 ಇದೆ, ಇಲ್ಲಿ 0 ಇದೆ. ಸೊ ಎಷ್ಟಾಯಿತು? 10 ಆಯಿತು. ಸೊ 2 5s are 10 ಆಯಿತು. ನೆಕ್ಸ್ಟ್ ನಾವು 3 ತಗೋತಾ ಇದ್ದೀನಿ. 3 2s are 6. 7ಅಲ್ಲಿ 6 ಲೆಸ್ ಮಾಡಿದ್ರೆ 1 ಆಯಿತು. ಸೊ ಇಲ್ಲಿ 1 ಇದೆ, ಇಲ್ಲಿ 5 ಇದೆ. ಸೊ 3 5s are 15. ನೆಕ್ಸ್ಟ್ 25 2ಇಂದನೂ ಭಾಗ ಆಗಲ್ಲ, 3ಇಂದನೂ ಭಾಗ ಆಗಲ್ಲ. ಯಾವುದರಿಂದ ಭಾಗ ಆಗುತ್ತೆ? 5ರಿಂದ ಭಾಗ ಆಗುತ್ತೆ. ಸೊ 5 5s are 25. ಸೊ ಏನು ಬಂತು ಇಲ್ಲಿ? 2 3 5 5 ಬಂದಿದೆ. ಸೊ ಆಪ್ಷನ್ಸಲ್ಲಿ ಎಲ್ಲಿದೆ ನೋಡಿ? ಆಪ್ಷನ್ ಎ 2 3 5 ಇದೆ. ಆಪ್ಷನ್ ಬಿ 3 5 10 ಇದೆ.
ಆಪ್ಷನ್ ಬಿ ಏನಿದೆ 3, 5, 10 ಇದೆ. ಸೊ 10 5s 50, 50 3s 150 ಬರುತ್ತೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ. ಬಟ್ ಒಂದನ್ನು ಅಬ್ಸರ್ವ್ ಮಾಡಿ, ನಾನು ಹೇಳಿದ್ದೀನಿ ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿಬೇಕಾದ್ರೆ ಎಲ್ಲ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು, ಪ್ರೈಮ್ ನಂಬರ್ಸ್ ಆಗಿರಬೇಕು. 3 is a prime number, 5 is also prime number, but 10 is not a prime number. 10 ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಆಪ್ಷನ್ ಬಿ ರಾಂಗ್. ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ 2, 3, 5, 5 ಇದೆ. ನಮಗೆ ಆನ್ಸರ್ ಏನು ಬಂದಿದೆ? 2, 3, 5, 5 ಆನ್ಸರ್ ಇದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಒನ್, ವಿತ್ ಸೊಲ್ಯೂಷನ್ ಮಾಡ್ಕೋಬೇಕು ನೀವು ಕ್ಲಾಸ್ ವರ್ಕಲ್ಲಿ. ಸೊಲ್ಯೂಷನ್ ಮಾಡ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರೈಮ್ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಟ್ವಿಸ್ಟ್ ಆಗಿದೆ ಕ್ವಶನು. ಕೆಳಗಿನಲ್ಲಿ ಯಾವುದು ಅವಿಭಾಜ್ಯ ಅಪವರ್ತನ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಏನಿದೆ 48 ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 6 ಇದೆ. ಆಪ್ಷನ್ ಬಿ 63 ಈಕ್ವಲ್ ಟು 3 ಇಂಟು 3 ಇಂಟು 7 ಇದೆ. ಆಪ್ಷನ್ ಸಿ 81 ಈಕ್ವಲ್ ಟು 3 ಇಂಟು 3 ಇಂಟು 9. ಆಪ್ಷನ್ ಡಿ 54 ಈಕ್ವಲ್ ಟು 2 ಇಂಟು 3 ಇಂಟು 9 ಇದೆ. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಹೇಗಪ್ಪ ಅಂದರೆ, ನೀವು ಇದೆಲ್ಲ ಮಲ್ಟಿಪ್ಲೈ ಮಾಡೋದಕ್ಕೆ ಹೋಗ್ಲೂಬೇಡಿ, ಡಿವಿಷನ್ ಮೆಥಡ್ ಮಾಡೋದಕ್ಕೆ ಹೋಗ್ಲೂಬೇಡಿ. ಆಪ್ಷನ್ಸ್ ಎಲ್ಲ ನೋಡಿ, ಕೊಟ್ಟಿರೋಂಥ ಎಲ್ಲ ಆಪ್ಷನ್ಸು ಅವಿಭಾಜ್ಯ ಸಂಖ್ಯೆಗಳಿದಾವ, ಪ್ರೈಮ್ ನಂಬರ್ಸ್ ಇದೆಯಾ ಚೆಕ್ ಮಾಡಿ. ಸೊ ಆಪ್ಷನ್ ಎ ಚೆಕ್ ಮಾಡ್ತೀನಿ ನಾನು. 2 is a prime number, 2 is a prime, 2 is a prime. ಇಲ್ಲಿ ಏನು ಸಂಖ್ಯೆ ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. 6 is not a prime number, that is a composite number. ಸೊ ಇದು ಸರಿಯಾದ ಹೇಳಿಕೆ ಅಲ್ಲ. ಸೊ ಅಲ್ಲಿ ಕೊಟ್ಟಿರೋದೇನು, ಯಾವುದು ಸರಿಯಾದ ಹೇಳಿಕೆ ಅಂತ ಕೊಟ್ಟಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ರೈಮ್ ಫ್ಯಾಕ್ಟರ್. ಸೊ ಆಪ್ಷನ್ ಬಿ ನ ಚೆಕ್ ಮಾಡಿ. 3 is a prime number, 3 is a prime number, 7 is a prime number. ನಮಗೆ ಆನ್ಸರ್ ಇಲ್ಲೇ ಸಿಕ್ತು. ಸೊ ಇದು ಕರೆಕ್ಟ್ ಇದೆ. ಬಟ್ ಇನ್ನೂ 2 ಆಪ್ಷನ್ಸನ್ನು ಚೆಕ್ ಮಾಡೋಣ. ಸೊ ಆಪ್ಷನ್ ಸಿ ಇದೆ ನೋಡಿ, 3 ಪ್ರೈಮ್ ನಂಬರ್ಸು, 3 ಪ್ರೈಮ್ ನಂಬರ್, ಬಟ್ 9 ಕೊಟ್ಟಿದ್ದಾರೆ ಇಲ್ಲಿ. 9 ಈಸ್ ಅ ಕಾಂಪೋಸಿಟ್ ನಂಬರ್, ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಭಾಜ್ಯ ಸಂಖ್ಯೆ. ಸೊ ಆಪ್ಷನ್ ಸಿನೂ ರಾಂಗ್ ಆಗಿದೆ. ಸೊ ಆಪ್ಷನ್ ಡಿನ ನೋಡೋಣ. ಇಲ್ಲಿ 2 ಇದೆ, 2 ಈಸ್ ಅ ಪ್ರೈಮ್ ನಂಬರ್, 3 ಈಸ್ ಅ ಪ್ರೈಮ್ ನಂಬರ್, ಇಯರ್ ಆಲ್ಸೋ ಗಿವನ್ 9. 9 ಅವಿಭಾಜ್ಯ ಸಂಖ್ಯೆ ಅಲ್ಲ, ಭಾಜ್ಯ ಸಂಖ್ಯೆ. ಸೊ ನಾವು ಅವಿಭಾಜ್ಯ ಸಂಖ್ಯೆಗಳನ್ನ ಕಂಡುಹಿಡಿಬೇಕಾದ್ರೆ ಇಲ್ಲಿ ಬಂದಿರೋಂಥ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆ ಇರಬೇಕು. ಪ್ರೈಮ್ ಫ್ಯಾಕ್ಟರ್ಸ್ ಪ್ರೈಮ್ ನಂಬರ್ಸೇ ಆಗಿರಬೇಕು. ಸೊ ಯಾವ ಹೇಳಿಕೆ ಹಾಗಾದರೆ ಸರಿ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, ಬಿಕಾಸ್ ಯು ಆರ್ ಗಿವನ್ 3 ನಂಬರ್ಸ್ ಆಲ್ಸೋ ಪ್ರೈಮ್ ನಂಬರ್ಸ್. ಸೊ ನೆಕ್ಸ್ಟ್ ಕ್ವಶನ್, ಸೊ ನೆಕ್ಸ್ಟ್ 6th ಕ್ವಶನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 316 ಅಂತ ಕೊಟ್ಟಿದ್ದಾರೆ. 316ರ ಅಪವರ್ತನ ಯಾವುದಲ್ಲ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು 314ರ ಅಪವರ್ತನ ಅಲ್ಲ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಆಪ್ಷನ್ ಎ 1 ಕೊಟ್ಟಿದ್ದಾರೆ. 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್ ಅಂತ ಹೇಳಿದ್ದೀನಿ. ಒಂದು ಎಲ್ಲ ಸಂಖ್ಯೆ ಅಪವರ್ತನ ಆಗತ್ತೆ. ಸೊ 1 316ರ ಅಪವರ್ತನ. ಸೊ ಇಲ್ಲಿ 8 ಕೊಟ್ಟಿದ್ದಾರೆ. ಸೊ 8ಇಂದ 316 ಡಿವೈಡ್ ಆಗತ್ತಾ? ಚೆಕ್ ಮಾಡೋಣ. 8 3s are 24. 31ನಲ್ಲಿ 24ಅನ್ನು ಲೆಸ್ ಮಾಡಿದ್ರೆ 7 ಬಂತು. 6ಅನ್ನು ಕೆಳಗಡೆ ಇಳಿಸ್ಕೊಳ್ಳಿ. 8 9s are 72 ಆಯಿತು. ಸೊ 6ಅಲ್ಲಿ 2 ಲೆಸ್ ಮಾಡಿದ್ರೆ 4 0. ಸೊ ರಿಮೈಂಡರ್ ಇಲ್ಲಿ 0 ಬಂದಿಲ್ಲ, ರಿಮೈಂಡರ್ ಸಮ್ ನಂಬರ್ಸ್ ಬಂದಿದೆ. ಸೊ 8ರಿಂದ ಇದು ಸಂಪೂರ್ಣವಾಗಿ ಭಾಗ ಆಗ್ತಾ ಇಲ್ಲ. ಸೊ ಹಾಗಾಗಿ 316ರ ಅಪವರ್ತನ 8 ಅಲ್ಲ ಅನ್ನೋದು ನಮ್ಗೆ ಇಲ್ಲೇ ಗೊತ್ತಾಗ್ಬಿಡ್ತು. ಓಕೆನಾ? ಸೊ ಹಾಗಾದರೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ 6th ಕ್ವಶನ್ಗೆ. ಸೊ ನೋಡಿ, ಇಲ್ಲಿ 79 ಇದೆ. 79 4s are 316. 158 2s are 316. ಸೊ 79ರಿಂದನೂ 316 ಭಾಗ ಆಗತ್ತೆ. 158ರಿಂದನೂ 316 ಭಾಗ ಆಗತ್ತೆ. ಬಟ್ 8ರಿಂದ ಭಾಗ ಆಗಲ್ಲ. ಸೊ 8 ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 316. ಓಕೆ. ಸೊ ನೆಕ್ಸ್ಟ್ 7th ಕ್ವಶನ್ ಏನಿದೆ, ಏಳನೇ ಪ್ರಶ್ನೆ, ವಾಟ್ ಈಸ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 37,800? ನೋಡಿ, ಇಲ್ಲಿ 5 ಡಿಜಿಟ್ ನಂಬರ್ ಕೊಟ್ಟಿದ್ದಾರೆ. 37,800ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ.
ಸೊ ನಾವು ಡಿವಿಷನ್ ಮೆಥಡ್ ಮಾಡಿಬಿಟ್ಟು ಕಂಡುಹಿಡಿಬೇಕು. ಸೊ ಮಾಡ್ತಾ ಇದ್ದೀನಿ, ಇದು ಸ್ವಲ್ಪ ದೊಡ್ಡ ಪ್ರಾಬ್ಲಮ್ಮು, ನೀಟಾಗಿ ನೋಡ್ಕೊಳ್ಳಿ. ಸೊ ಎಂಡಿಂಗಲ್ಲಿ ಈವನ್ ನಂಬರ್ ಇದೆ. ಸೊ ಈವನ್ ನಂಬರ್ ಇದ್ದರೆ ಅದು 2 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 2 1s are 2, 3ನಲ್ಲಿ 2 ಲೆಸ್ ಮಾಡಿದ್ರೆ 1 ಆಯಿತು. ಸೊ ಇಲ್ಲಿ 1 ಇದೆ, ಇಲ್ಲಿ 7 ಇದೆ, 17 ಆಯಿತು. ಸೊ 2 8s are 16, 2 8s are 16, 17ನಲ್ಲಿ 16ಅನ್ನು ಲೆಸ್ ಮಾಡಿದ್ರೆ 1 ಉಳಿತು. ಸೊ ಇಲ್ಲಿ ಮತ್ತೆ 1 ಇದೆ, ಇಲ್ಲಿ 8 ಇದೆ, 18 ಆಯಿತು. 2 9s are 18, 2 zeros ಇದೆ, ಹಾಗೆ ಆಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ 2 9s are 18, 2 4s are 8, ಇಲ್ಲಿ 9 ಇದೆ, 2 4s ತಗೊಂಡಿದ್ದೀನಿ. ಸೊ 9ನಲ್ಲಿ 8 ಲೆಸ್ ಮಾಡಿದ್ರೆ 1 ಆಯಿತು. ಸೊ ಇಲ್ಲಿ 1 ಇದೆ, ಇಲ್ಲಿ 0 ಇದೆ. ಸೊ 2 5s are 10, 1 0 ಆಸ್ ಇಟ್ ಈಸ್. ನೆಕ್ಸ್ಟ್ 2 4s are 8, ಅಗೈನ್ 9 minus 8 1, ಸೊ 14 ಆಯಿತು. 2 7s are 14. ನೆಕ್ಸ್ಟ್ 2 2s are 4, 1 ರಿಮೈನಿಂಗ್, 2 5s are 10. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಂದಿರೋಂಥ ಸಂಖ್ಯೆ 5 ಇದೆ ಎಂಡಿಂಗಲ್ಲಿ. ಸೊ ಎಂಡಿಂಗಲ್ಲಿ 5 ಇದ್ದರೆ ಅದು 2 ಇಂದ ಡಿವೈಡ್ ಆಗಲ್ಲ. ಸೊ 5ನೇ ತಗೋತಾ ಇದ್ದೀನಿ. 5 9s are 45, 5 9s are 45. 47ನಲ್ಲಿ 45ಅನ್ನು ಲೆಸ್ ಮಾಡಿದ್ರೆ 2 ಆಯಿತು. ಸೊ ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ 5 4s are 20, 22ನಲ್ಲಿ 20ನ ಲೆಸ್ ಮಾಡಿದ್ರೆ 2 ಉಳಿತು. ಸೊ 25 ಆಯಿತು. 5 5s are 25. ಸೊ ನೀಟಾಗಿ ಸ್ಟೆಪ್ ವೈಸ್ ಸ್ಟೆಪ್ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಗೇನ್ ದ ಲಾಸ್ಟ್ ನಂಬರ್ ಈಸ್ 5, ಯು ಶುಡ್ ಟೇಕ್ 5 ಓನ್ಲಿ. 5 1s are 5, 9ನಲ್ಲಿ 5 ಲೆಸ್ ಮಾಡಿದ್ರೆ 4 ಉಳಿತು. 5 8s are 40, ಸೊ 4 ರಿಮೈನಿಂಗ್. 5 9s are 45. ಸೊ ನೋಡಿ ಇಲ್ಲಿ ಎಂಡಿಂಗಲ್ಲಿ 9 ಇದೆ, 5 ಇಲ್ಲ. ಸೊ 9 2 ಇಂದನೂ ಡಿವೈಡ್ ಆಗಲ್ಲ, 5 ಇಂದನೂ ಡಿವೈಡ್ ಆಗಲ್ಲ. ಸೊ ಯಾವ ನಂಬರನ್ನು ತಗೋಬೇಕು ನಾಗಿ? 3 ತಗೋಬೇಕು. ಸೊ 3 6s are 18, 3 3s are 9. ಸೊ ನೆಕ್ಸ್ಟ್ ಆಲ್ಸೋ 3 2s are 6, 3 1s are 3. ನೆಕ್ಸ್ಟ್ ಅಗೈನ್ 3 7s are 21, 3 7s are 21. ಸೊ 7 ಈಸ್ ಅ ಪ್ರೈಮ್ ನಂಬರ್, 7 ಅವಿಭಾಜ್ಯ ಸಂಖ್ಯೆ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಬರೀಬೇಕು. ಸೊ ನೋಡಿ ಎಷ್ಟು 2 ಇದೆ? 1 2 3 ಇದೆ. 2 ಎಷ್ಟಿದೆ? 3 ಇದೆ. 5 ಎಷ್ಟಿದೆ? 2 ಇದೆ. 3 ಎಷ್ಟಿದೆ? 3 ಇದೆ. ಸೊ ಆಪ್ಷನಲ್ಲಿ ಎಲ್ಲಿದೆ ಚೆಕ್ ಮಾಡಿ. ಆಪ್ಷನ್ ಎನಲ್ಲಿ 2 2 ಇದೆ, ಬಟ್ ಇಲ್ಲಿ 3 2 ಇದೆ. ಸೊ ಆಪ್ಷನ್ ಎ ಕರೆಕ್ಟ್ ಅಲ್ಲ. ಆಪ್ಷನ್ ಬಿ ನೋಡಿ, ಆಪ್ಷನ್ ಬಿನಲ್ಲಿ 3 2 ಇದೆ, 3 3 ಇದೆ. ನೆಕ್ಸ್ಟ್ 2 5 ಇದೆ, 1 7 ಇದೆ. ನಮಗೆ ಸಿಕ್ತು ಆಪ್ಷನ್ ಬಿ. ಆಪ್ಷನ್ ಬಿನಲ್ಲಿ ಕರೆಕ್ಟ್ ಆನ್ಸರ್ಸ್ ಇದೆ, ಚೆಕ್ ಮಾಡ್ಕೊಳ್ಳಿ ನೀಟಾಗೆ. 2 ಇಂಟು 2 ಇಂಟು 2, 5 ಇಂಟು 5, 3 ಇಂಟು 3 ಇಂಟು 3 ಆ್ಯಂಡ್ ಇಂಟು 7 ಇದೆ. ಸೊ ಇಲ್ಲಿ ಏನಾದರೂ ಫಸ್ಟು ಅಲ್ಲೇನು ಕೊಟ್ಟಿದ್ದಾರಪ್ಪ ಅಂದರೆ ಆಪ್ಷನ್ ಬಿನಲ್ಲಿ ಫಸ್ಟು 3 ಕೊಟ್ಟಿದ್ದಾರೆ, ಆಮೇಲೆ 5 ಕೊಟ್ಟಿದ್ದಾರೆ. ಪ್ಲೇಸಸ್ ಎಲ್ಲಾದರೂ ಇರಲಿ, ಬಟ್ ಸೇಮ್ ನಂಬರ್ಸ್ ಇರಬೇಕಷ್ಟೆ. ಸೊ ಇನ್ ಕೇಸ್ ಅವ್ರು ಏನು ಮಾಡಿದ್ದಾರೆ, 2 ಇಂಟು 2 ಇಂಟು 2 ಇಂಟು 3 ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಮ್ ಇಲ್ಲಿ ನಮಗೆ 5 ಬಂದಿದೆ, ಸೊ ಇಲ್ಲಿ 3 ಬಂದಿದೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಸೇಮ್ ಅವಿಭಾಜ್ಯ ಅಪವರ್ತನಗಳಲ್ಲಿ ಸೇಮ್ ನಂಬರ್ಸ್ ಬಂದಿದೆಯಾ ಅಷ್ಟನ್ನು ಮಾತ್ರ ನೋಡಬೇಕು. ಯಾವ ಸೇಮ್ ಪ್ಲೇಸಲ್ಲಿ ಇದೆಯಾ ಅನ್ನೋದೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 8th ಕ್ವಶನ್. ಸುಮ್ಮನೆ ನೋಡಬಾರ್ದು. ನೀವು ಏನು ಕ್ಲಾಸ್ ವರ್ಕಲ್ಲಿ ಮಾಡಿದ್ದೀರಾ ಪ್ರಾಬ್ಲಮ್ಸು ತಪ್ಪಿದ್ರೆ ಮತ್ತೆ ಬರಿಬೇಕು, ನೀಟಾಗಿ ವಿತ್ ಸೊಲ್ಯೂಷನ್ ಮಾಡ್ಕೋಬೇಕು ಕ್ಲಾಸ್ ವರ್ಕಲ್ಲಿ. 8ನೇ ಪ್ರಶ್ನೆ, ಸಮ್ ಆಫ್ ದ ಫ್ಯಾಕ್ಟರ್ಸ್ ಆಫ್ 6 ಈಸ್ ಅಂತ ಕೇಳಿದ್ದಾರೆ. ನೋಡಿ 6ರ ಅಪವರ್ತನಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸಮ್ ಆಫ್ ದ ಫ್ಯಾಕ್ಟರ್ಸ್ ಆಫ್ 6. ಫಸ್ಟ್ ನಾವೇನು ಮಾಡಬೇಕು, 6ರ ಅಪವರ್ತನಗಳನ್ನು ಬರೀಬೇಕು, ಅದಾದಮೇಲೆ ಅದಕ್ಕೆ ಮೊತ್ತ ಕಂಡುಹಿಡಿಬೇಕು, ಸಮ್ ಏನಿದೆ ಅಂತ ನೋಡಬೇಕು. ಸೊ 6ರ ಅಪವರ್ತನಗಳು ಯಾವ್ದ್ಯಾವುದು ಹಾಗಾದರೆ? 1 2 3 6. 1 6s are 6, 2 3s are 6, 3 2s are 6, 6 1s are 6.
ಸೊ ಟೋಟಲ್ 4 ಫ್ಯಾಕ್ಟರ್ಸ್ ಇಸ್ ದೇರ್. ಸೊ ನೌ ಯು ಫೈಂಡ್ ದ ಸಮ್. ಈಗ ಮೊತ್ತ ಕಂಡುಹಿಡಿಯೋಣ. 6 + 3 9, 9 + 2 11, 11 + 1 12. The sum of the factors of 6 is 12. Option A is the correct answer. 6ರ ಅಪವರ್ತನಗಳ ಮೊತ್ತ 12. ಫಸ್ಟ್ ನಾವು 6ರ ಅಪವರ್ತನಗಳನ್ನು ಬರೀಬೇಕು. ಅಪವರ್ತನಗಳನ್ನು ಬರೆದು ಅದಾದ ಮೇಲೆ ಸಮ್ಮನ್ನು ಕಂಡುಹಿಡಿಬೇಕು. ಸೊ ಸಮ್ ಮೊತ್ತನ ಕಂಡುಹಿಡಿದಿದ್ದೀನಿ. ಸೊ ಮೊತ್ತ ಏನು ಬಂದಿದೆ? 12 ಬಂದಿದೆ. ಸೊ ಕ್ವಶನಲ್ಲಿ ಎಲ್ಲಿದೆ? ಆಪ್ಷನ್ ಎ 12 ಇದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 9th ಕ್ವಶನ್. ಹೌ ಮೆನಿ ಫ್ಯಾಕ್ಟರ್ಸ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಕೇಳಿದ್ದಾರೆ. ಹೌ ಮೆನಿ ಫ್ಯಾಕ್ಟರ್ಸ್. ನಾನು ಪ್ರೈಮ್ ನಂಬರ್ಸ್ ಡೆಫಿನೇಷನ್ ಹೇಳೋ ಪ್ರತಿ ಸಲನೂ ಹೇಳ್ತಾ ಇರ್ತೀನಿ. ದ ಪ್ರೈಮ್ ನಂಬರ್ಸ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್, 1 ಆ್ಯಂಡ್ ನಂಬರ್ ಇಟ್ ಸೆಲ್ಫ್. ಸೊ ಅದನ್ನು ನೆನಪಿಸ್ಕೊಂಡ್ರೆ ಸಾಕು, ಇಲ್ಲಿ ಕೇಳಿರೋಂಥ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಅವಿಭಾಜ್ಯ ಸಂಖ್ಯೆಗಳಿಗೆ ಎಷ್ಟು ಅಪವರ್ತನಗಳಿರುತ್ತೆ ಅಂತ ಕೇಳಿದ್ದಾರೆ. ಅವಿಭಾಜ್ಯ ಸಂಖ್ಯೆಗಳಿಗೆ ಎಷ್ಟು ಅಪವರ್ತನ? 2 ಅಪವರ್ತನ ಇರುತ್ತೆ. 1 ಮತ್ತು ಅದೇ ಸಂಖ್ಯೆ. ಫಾರ್ ಎಕ್ಸಾಂಪಲ್ ಈಗ 2 ಒಂದು ಅವಿಭಾಜ್ಯ ಸಂಖ್ಯೆ ಆದರೆ ಇದರ ಅಪವರ್ತನ ಏನು? 1 ಆ್ಯಂಡ್ ನಂಬರ್ ಇಟ್ ಸೆಲ್ಫ್. 3 ಈಸ್ ಅ ಪ್ರೈಮ್ ನಂಬರ್. ಫ್ಯಾಕ್ಟರ್ಸ್ ಆಫ್ 3 1 ಆ್ಯಂಡ್ 3. 5 ಈಸ್ ಅ ಪ್ರೈಮ್ ನಂಬರ್. ದಟ್ ಫ್ಯಾಕ್ಟರ್ಸ್ ಈಸ್ 1 ಆ್ಯಂಡ್ 5. ಸೊ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳೆಷ್ಟು? 2. ಎಲ್ಲ ಅವಿಭಾಜ್ಯ ಸಂಖ್ಯೆಗಳಿಗೂ 2 ಅಪವರ್ತನ ಇರುತ್ತೆ, 1 ಮತ್ತು ಅದೇ ಸಂಖ್ಯೆ. ಸೊ how many factors of prime numbers? The 2 factors of prime numbers. 2 ಅಪವರ್ತನಗಳಿರುತ್ತೆ ಅವಿಭಾಜ್ಯ ಸಂಖ್ಯೆಗಳಿಗೆ. 2ಕ್ಕಿಂತ ಜಾಸ್ತಿ ಅಪವರ್ತನ ಇದೆ ಅಂತಂದರೆ ಅದನ್ನು ನಾವು ಭಾಜ್ಯ ಸಂಖ್ಯೆ, ಕಾಂಪೋಸಿಟ್ ನಂಬರ್ ಅಂತೇಳಿ ಕರಿತೀವಿ. ಸೊ ಓನ್ಲಿ 2 ಫ್ಯಾಕ್ಟರ್ಸ್, ದಟ್ ಈಸ್ ಅ ಪ್ರೈಮ್ ನಂಬರ್. ಸೊ ದ ಪ್ರೈಮ್ ನಂಬರ್ಸ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಅವಿಭಾಜ್ಯ ಸಂಖ್ಯೆಗಳು 2 ಅಪವರ್ತನಗಳನ್ನು ಹೊಂದಿರುತ್ತೆ. ಸೊ 9th ಕ್ವಶನು ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 10th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೈಮ್ ಫ್ಯಾಕ್ಟರ್ ಆಫ್ 210 ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 210. 10th ಕ್ವಶನ್. ಸೊ ನೆಕ್ಸ್ಟ್ 10th ಕ್ವಶನ್ ನೋಡಿ ಇಲ್ಲಿ. ದ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 210. 210ರ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಕನ್ನಡದಲ್ಲಿ ಕೆಲವೊಂದು ಕ್ವಶನ್ಸ್ ಅದ್ಲು ಬದಲಾಗಿದೆ. ಸೊ ನಾನು ಕ್ವಶನ್ಸ್ ಹೇಳ್ತಾ ಇರ್ತೀನಲ್ಲ, ಅವಾಗ ಚೆಕ್ ಮಾಡ್ಕೊಳ್ಳಿ. ಸೊ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 210. 210ರ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅಪವರ್ತನಗಳನ್ನ ಬರ್ಕೊಳ್ಳೋಣ. ಫಸ್ಟ್ ಫ್ಯಾಕ್ಟರ್ಸನ್ನು ಬರೆಯೋಣ. 1 2 3 5 6 7 10 14 15 21 30 35 42 70 105 ಆ್ಯಂಡ್ 210. ಇಷ್ಟೊಂದು ಫ್ಯಾಕ್ಟರ್ಸ್ ಬರುತ್ತಾ ಮ್ಯಾಮ್? ಎಲ್ಲ ನಂಬರ್ಸಿಂದ ಡಿವೈಡ್ ಮಾಡಿ ಚೆಕ್ ಮಾಡಿ, ಎಲ್ಲ ನಂಬರಿಂದನೂ 210 ಸಂಪೂರ್ಣವಾಗಿ ಭಾಗ ಆಗತ್ತೆ. ಸೊ ಅಲ್ಲಿ ಕೇಳಿರೋದು ಏನು? ಹೌ ಮೆನಿ ಫ್ಯಾಕ್ಟರ್ಸ್ ಅಂತ ಕೇಳಿದ್ದಾರೆ. ಸೊ ಇಷ್ಟನ್ನು ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 ಇದೆ. ಸೊ ಎಷ್ಟು ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಎಷ್ಟಿದೆ? 16 ಇದೆ. ಬಟ್ ಆಪ್ಷನ್ಸಲ್ಲಿ ಕೊಟ್ಟಿಲ್ಲ, ಮಿಸ್ಟೇಕ್ ಆಗಿದೆ. ಸೊ ನೀವು ಬರ್ಕೊಳ್ಳಿ ಅಲ್ಲಿ ಆಪ್ಷನ್ಗೆ ಯಾವುದಾದ್ರೂ ಒಂದಕ್ಕೆ, ಅಥವಾ ಅದಕ್ಕೆ ಆನ್ಸರು 16 ಅಂತ ನೀವೇ ಬರ್ಕೋಬೇಕು. ಆಪ್ಷನ್ಸ್ 10 ಕ್ವಶನ್ಗೆ 210ರ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರಲ್ವ, ಆ ಕ್ವಶನ್ಗೆ ಆಪ್ಷನ್ಸಲ್ಲಿ ಆನ್ಸರ್ ಇಲ್ಲ. ಸೊ ಯಾಕೆಂದರೆ ಅದಕ್ಕೆ 16 ಅಪವರ್ತನ ಬರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ? 12 8 10 14 ಕೊಟ್ಟಿದ್ದಾರೆ. ಸೊ ಹಾಗಾಗಿ 16 ಕರೆಕ್ಟಾದ ಉತ್ತರ. ಸೊ 16 ಅಂತ ನೀವು ಆನ್ಸರ್ನ ಬರ್ಕೊಳ್ಳಿ. ಮತ್ತು 210ರ ಅಪವರ್ತನ, ಇದೆಲ್ಲ ಅಪವರ್ತನಗಳನ್ನ ಬರ್ಕೋಬೇಕು. ಒಂದು ಕಡೆ ಬರೆದಿಟ್ಕೊಳ್ಳಿ, ನಿಮಗೆ ಯಾವಾಗಾದ್ರೂ ನೆಕ್ಸ್ಟ್ ಕ್ವಶನ್ಸ್ ರಿಪೀಟ್ ಆದಾಗ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ 11ನೇ ಪ್ರಶ್ನೆ, ದ 11th ಕ್ವಶನ್. ದ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 1547. 4 ಡಿಜಿಟ್ ನಂಬರ್ ಕೊಟ್ಟಿದ್ದಾರೆ. ಸೇಮ್ ಕ್ವಶನ್, 10 ಕ್ವಶನ್ ಏನಿದೆಯಾ 11th ಕ್ವಶನ್ ಅದೇ ಥರ ಇದೆ. 1547ರ ಅಪವರ್ತನಗಳ ಸಂಖ್ಯೆ ಎಷ್ಟು? ಕನ್ನಡದಲ್ಲಿ ಸ್ವಲ್ಪ ಕ್ವಶನ್ ನಂಬರ್ ಚೇಂಜ್ ಆಗಿದೆ. ಕ್ವಶನ್ಸ್ ನೋಡ್ಕೊಳ್ಳಿ.
ಸೊ 1547 ಅಪವರ್ತನಗಳು ಬರೆಯೋಣ. ಫಸ್ಟು 1ಇಂದ ಡಿವೈಡ್ ಆಗುತ್ತೆ, 7ಇಂದ ಡಿವೈಡ್ ಆಗುತ್ತೆ. ನೀವು ಡಿವಿಷಬಿಲಿಟಿ ರೂಲ್ಸನ್ನು ಅಪ್ಲೈ ಮಾಡಿ ಬೇಕಾದರೂ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ 13ಇಂದ ಡಿವೈಡ್ ಆಗುತ್ತೆ, 17ಇಂದ ಡಿವೈಡ್ ಆಗುತ್ತೆ, 91ಇಂದ ಡಿವೈಡ್ ಆಗುತ್ತೆ ಆ್ಯಂಡ್ 1547ಇಂದ ಡಿವೈಡ್ ಆಗುತ್ತೆ. ಇಷ್ಟು ಸಂಖ್ಯೆಗಳಿಂದ ಕೊಟ್ಟಿರುವಂಥ ಸಂಖ್ಯೆ ಭಾಗ ಆಗುತ್ತೆ. ಸೊ ಹಾಗಾಗಿ ಇವನ್ನ ಅಪವರ್ತನಗಳು, ಫ್ಯಾಕ್ಟರ್ಸ್ ಆಫ್ 1547 ಅಂತ ಕರಿತೀವಿ. ಸೊ ಹೌ ಮೆನಿ ಫ್ಯಾಕ್ಟರ್ಸ್? 1 2 3 4 5 6 ಫ್ಯಾಕ್ಟರ್ಸ್. ಎಷ್ಟು ಫ್ಯಾಕ್ಟರ್ಸ್ ಬಂತು? 6 ಬಂದಿದೆ. ಸೊ ಆಪ್ಷನಲ್ಲಿ ಎಲ್ಲಿದೆ? ಆಪ್ಷನ್ ಡಿ. ಆಪ್ಷನ್ ಡಿನಲ್ಲಿ 6 ಇದೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ನಾವೇನು ಮಾಡಬೇಕು? 1547 ಅಪವರ್ತನಗಳನ್ನು ಬರೀಬೇಕು. ಸೊ ಯಾವ ಸಂಖ್ಯೆಯಿಂದ ಭಾಗ ಆಗತ್ತೆ ಅನ್ನೋದನ್ನು ನೋಡಿಬಿಟ್ಟು ಬರೀಬೇಕು. ಸೊ ಬರೆದಾಗ ಅದಾದಮೇಲೆ ಏನು ಮಾಡಬೇಕು? ಎಷ್ಟು ಅಪವರ್ತನ. ಇಲ್ಲೇನಾದರೂ ಸಮ್ ಕೇಳಿದರೆ ಏನು ಮಾಡ್ತಿದ್ವಿ? ಮೊತ್ತ ಕೇಳಿದರೆ ಎಲ್ಲದನ್ನು ಆ್ಯಡ್ ಮಾಡ್ತಾಯಿದ್ವಿ. ಬಟ್ ಅಲ್ಲಿ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂತ ಕೇಳಿರೋದ್ರಿಂದ ಎಷ್ಟು ನಂಬರ್ಸ್ ಇದೆ ಅಂತೇಳಿ ಚೆಕ್ ಮಾಡಿ ಬರೀಬೇಕು. ಸೊ ನೆಕ್ಸ್ಟ್ 12th ಕ್ವಶನ್, 12ನೇ ಪ್ರಶ್ನೆ. ವಾಟ್ ಆರ್ ದ ಪ್ರೈಮ್ ನಂಬರ್ಸ್ ಇನ್ ದ ಫ್ಯಾಕ್ಟರ್ಸ್ ಆಫ್ 12? ವಾಟ್ ಆರ್ ದ ಪ್ರೈಮ್ ನಂಬರ್ಸ್ ಇನ್ ದ ಫ್ಯಾಕ್ಟರ್ಸ್ ಆಫ್ 12 ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷ ಕನ್ನಡದಲ್ಲಿ ಪ್ರಶ್ನೆ ನೋಡ್ತೀನಿ. 13ನೇ ಪ್ರಶ್ನೆ ಇದೆ ಕನ್ನಡದಲ್ಲಿ. 12ರ ಅಪವರ್ತನಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳೆಷ್ಟು? ಅಂದರೆ ವಾಟ್ ಆರ್ ದ ಪ್ರೈಮ್ ನಂಬರ್ಸ್ ಇನ್ ದ ಫ್ಯಾಕ್ಟರ್ಸ್ ಆಫ್ 12. ಇದೊಂದು ಸ್ವಲ್ಪ ಟ್ವಿಸ್ಟ್ ಆಗಿದೆ ಕ್ವಶನ್. ಇಲ್ಲಿ ನಾವು ಪ್ರೈಮ್ ಫ್ಯಾಕ್ಟರ್ಸ್ನ ಕಂಡುಹಿಡಿಬಾರ್ದು. ಫಸ್ಟ್ ನಾವು 12ರ ಅಪವರ್ತನಗಳನ್ನ ಬರ್ಕೊಳ್ಳೋಣ. ಸೊ 1 2 3 4 6 ಆ್ಯಂಡ್ 12 ಇಷ್ಟು 12ರ ಅಪವರ್ತನ. ಕೇಳಿರೋ ಕ್ವಶನ್ ಏನು? 12ರ ಅಪವರ್ತನಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು, ಪ್ರೈಮ್ ನಂಬರ್ಸ್ ಎಷ್ಟಿದೆ ಅಂತ ಕೇಳಿದ್ದಾರೆ. ವಾಟ್ ಆರ್ ದ ಪ್ರೈಮ್ ನಂಬರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ 12 ಅಂತ ಕೇಳಿದ್ದಾರೆ. ಸೊ ಎಷ್ಟು ಪ್ರೈಮ್ ನಂಬರ್ಸ್ ಇದೆ? 1 ಈಸ್ ನಾಟ್ ಎ ಪ್ರೈಮ್ ನಂಬರ್, ನಾಟ್ ಎ ಕಾಂಪೋಸಿಟ್ ನಂಬರ್. ಒಂದು ಪ್ರೈಮ್ ನಂಬರು ಅಲ್ಲ, ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಸೊ 2 ಈಸ್ ಅ ಪ್ರೈಮ್ ನಂಬರ್, 2 ಅವಿಭಾಜ್ಯ ಸಂಖ್ಯೆ. 3 ಈಸ್ ಆಲ್ಸೋ ಪ್ರೈಮ್ ನಂಬರ್, 3 ಸಹ ಅವಿಭಾಜ್ಯ ಸಂಖ್ಯೆ. 4 ಈಸ್ ನಾಟ್ ಎ ಪ್ರೈಮ್ ನಂಬರ್, 6 ಈಸ್ ನಾಟ್ ಎ ಪ್ರೈಮ್ ನಂಬರ್, 12 ಈಸ್ ನಾಟ್ ಎ ಪ್ರೈಮ್ ನಂಬರ್. ಈ 3 ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅವು 3 ಭಾಜ್ಯ ಸಂಖ್ಯೆಗಳು. ಸೊ ಹಾಗಾದರೆ ಎಷ್ಟು ಪ್ರೈಮ್ ನಂಬರ್ಸ್ ಬರುತ್ತೆ? 2 ಆ್ಯಂಡ್ 3, ಓನ್ಲಿ 2 ಪ್ರೈಮ್ ನಂಬರ್ಸ್. ಸೊ ಆಪ್ಷನ್ ಬಿ ನಲ್ಲಿದೆ ಕರೆಕ್ಟ್ ಆನ್ಸರು. ಆಪ್ಷನ್ ಬಿ 2 ಕೊಟ್ಟಿದ್ದಾರೆ. ಸೊ 2 ಇಸ್ ದ ಕರೆಕ್ಟ್ ಆನ್ಸರ್. ಅಲ್ಲಿ ಕೇಳಿರೋದು ಅವಿಭಾಜ್ಯ ಸಂಖ್ಯೆಗಳೆಷ್ಟು, ವಾಟ್ ಆರ್ ದ ಪ್ರೈಮ್ ನಂಬರ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ 12. 12ರ ಅಪವರ್ತನಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳೆಷ್ಟು? 1 ಮತ್ತು 2. ಸೊ ಎಷ್ಟು ಅವಿಭಾಜ್ಯ ಸಂಖ್ಯೆ ಇದೆ? 2. 2 ಪ್ರೈಮ್ ನಂಬರ್ಸ್ ಇದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 13th ಕ್ವಶನ್. ಸಮ್ ಆಫ್ ದ ಫ್ಯಾಕ್ಟರ್ಸ್ ಆಫ್ 8 ಈಸ್ ಅಂತ ಕೇಳಿದ್ದಾರೆ. ಸಮ್ ಆಫ್ ದ ಫ್ಯಾಕ್ಟರ್ಸ್ ಆಫ್ 8, 8ರ ಅಪವರ್ತನಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಈ ರೀತಿ ಕೇಳಿದಾಗ ಅಪವರ್ತನಗಳನ್ನು ಬರೆದುಬಿಟ್ಟು ಅದಾದ ಮೇಲೆ ಮೊತ್ತ ಕಂಡುಹಿಡಿಬೇಕು, ಸಮ್ಮನ್ನು ಕಂಡುಹಿಡಿಬೇಕು. ಸೊ 1 2, ಸೊ 3ಇಂದ 8 ಡಿವೈಡ್ ಆಗಲ್ಲ, 4 ಆ್ಯಂಡ್ 8. ಸೊ ಎಷ್ಟು ಫ್ಯಾಕ್ಟರ್ಸ್ ಬಂತು? 4 ಫ್ಯಾಕ್ಟರ್ಸ್ ಬಂದಿದೆ. ಈಗ ಮೊತ್ತ ಕಂಡುಹಿಡಿಬೇಕು. 8 + 4 12, 12 + 12 14, 14 + 1 15 ಆಯಿತು. ಸೊ ಮೊತ್ತ ಏನು ಬಂತು? 15. ಸಮ್ ಏನು ಬಂದಿದೆ? 15 ಬಂತು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ 15 ಇದೆ, 15 ಬಂತು. ನೀವು ಕ್ಲಾಸ್ ವರ್ಕಲ್ಲಿ ಬರೀಬೇಕಾದ್ರೆ ಫ್ಯಾಕ್ಟರ್ಸನ್ನು ಬರೆದು ಹ್ಯಾಡ್ ಮಾಡಿರೋದು ಸಹ ಇರಬೇಕು. ಬರೀ ಡೈರೆಕ್ಟು ABCD ಅಂತ ಟಿಕ್ ಮಾಡ್ಕೊಂಡು ಹೋಗಬಾರ್ದು. ಯಾವ್ದ್ಯಾವುದು ಆನ್ಸರ್ ಯಾವ ರೀತಿ ಫೈಂಡ್ ಮಾಡಿದ್ರೆ ಆನ್ಸರ್ ಬರುತ್ತೆ ಅನ್ನೋದು ಸಹ ನೀವು ವರ್ಕಿಂಗ್ ಮಾಡಿರಬೇಕು. ನೆಕ್ಸ್ಟ್ 14th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 128? 128 ಕೆಳಗಿನಲ್ಲಿ ಯಾವುದು 128ರ ಅಪವರ್ತನ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫ್ಯಾಕ್ಟರ್ ಅಂತ ಕೇಳಿದ್ದಾರೆ. ಯಾವುದು ಅವಿಭಾಜ್ಯ ಯಾವುದು ಅಪವರ್ತನ ಅಲ್ಲ ಅಂತೇಳಿ ಕೇಳಿದ್ದಾರೆ. ಆಪ್ಷನ್ ಎ 8 ಇದೆ, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಇದೆ. ಆಪ್ಷನ್ ಡಿ 4 ಇದೆ.
ಸೊ ನಾವಿಲ್ಲಿ ಏನು ಮಾಡ್ತಾ ಹೋಗೋಣ, ಡಿವಿಷಬಿಲಿಟಿ ರೂಲ್ಸನ್ನು ಅಪ್ಲೈ ಮಾಡೋಣ. ಸೊ ನೋಡಿ 128 ಇದೆ. 128 8ಇಂದ ಡಿವೈಡ್ ಆಗುತ್ತಾ? ಸೊ ಲಾಸ್ಟ್ 3 ಡಿಜಿಟಲ್ 0 ಇದ್ದರೆ 8ಇಂದ ಡಿವೈಡ್ ಆಗುತ್ತೆ, ಮತ್ತು ಲಾಸ್ಟ್ 3 ಡಿಜಿಟು 8ಇಂದ ಡಿವೈಡ್ ಆದರೆ ಕೊಟ್ಟಿರುವಂಥ ಸಂಖ್ಯೆನೂ ಸಹ 8ಇಂದ ಡಿವೈಡ್ ಆಗುತ್ತೆ. ಸೊ 128 8ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡೋಣ. 8 1s 8, 8 2s 16, ಬಟ್ ಇಲ್ಲಿ 12 ಇದೆ. ಸೊ ಒನ್ಸಾನೇ ತೊಗೋಬೇಕು. 8 1s 8, 12ಅಲ್ಲಿ 8 ಲೆಸ್ ಮಾಡಿದ್ರೆ 4 ಆಯಿತು. 8 ಕೆಳಗಡೆ ಇಳಿಸ್ಕೊಳ್ಳಿ. 8 6 48 ಆಯಿತು. ಸೊ 0 ಬಂತು. ಸೊ 8ಇಂದ ಕಂಪ್ಲೀಟಾಗಿ ಡಿವೈಡ್ ಆಯಿತು 128. ಸೊ ನೆಕ್ಸ್ಟ್ 2ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡೋಣ. ಈವನ್ ನಂಬರ್ ಇದೆಯಾ ಲಾಸ್ಟಲ್ಲಿ? ಲಾಸ್ಟ್ ಸರಿ ಸಂಖ್ಯೆ ಇದೆ ಅಂತಂದರೆ ಅದು 2ರಿಂದ ಭಾಗ ಆಗುತ್ತೆ. ಡಿವಿಷಬಿಲಿಟಿ ರೂಲ್ಸನ್ನು ಅಪ್ಲೈ ಮಾಡಿ. ನೆಕ್ಸ್ಟ್ 3 ಡಿವಿಷಬಿಲಿಟಿ ರೂಲನ್ನು ಅಪ್ಲೈ ಮಾಡೋಣ. ಕೊಟ್ಟಿರುವಂಥ ಸಂಖ್ಯೆಯ ಅಂಕಿಗಳ ಮೊತ್ತ 3ರಿಂದ ಭಾಗ ಆದರೆ ಆ ಸಂಖ್ಯೆನೂ ಭಾಗ ಆಗುತ್ತೆ. ಸಮ್ ಆಫ್ ದ ಡಿಜಿಟ್ ಈಸ್ ಡಿವಿಷಬಲ್ ಬೈ 3, ದ ಗಿವನ್ ನಂಬರ್ ಆಲ್ಸೋ ಡಿವಿಷಬಲ್ ಬೈ 3. 1 + 2 + 8, 8 + 2 10, 10 + 1 11, 11 3ಇಂದ ಡಿವೈಡ್ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 4ಇಂದ ಲಾಸ್ಟ್ 2 ಡಿಜಿಟು 4ರಿಂದ ಭಾಗ ಆದರೆ ಕೊಟ್ಟಿರೋಂಥ ಸಂಖ್ಯೆ ಭಾಗ ಆಗುತ್ತೆ. 28 ಇದೆ 4 1s ಟೇಬಲಲ್ಲಿ, 4ಇಂದನೂ ಡಿವೈಡ್ ಆಗುತ್ತೆ. ಸೊ 128 ಯಾವುದು ಅಪವರ್ತನ ಅಲ್ಲ. 3 ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ 128. 128ರ ಅಪವರ್ತನ 3 ಅಲ್ಲ. ಸೊ ಉಳಿದಿರೋ ಎಲ್ಲ ಸಂಖ್ಯೆಯು 128ರ ಅಪವರ್ತನ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, 15th ಕ್ವಶನ್. ಕನ್ನಡದವ್ರು ಕನ್ಫ್ಯೂಸ್ ಆಗಬೇಡಿ, ಸೇಮ್ ಕ್ವಶನ್ಸೇ ಇದೆ, ಬಟ್ ಕೆಲವೊಂದು ಕ್ವಶನ್ ನಂಬರ್ ಚೇಂಜ್ ಆಗಿದೆ ಅಷ್ಟೇ. 15th ಕ್ವಶನ್, ಲಾಸ್ಟ್ ಕ್ವಶನ್. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 75. ಪ್ರೈಮ್ ಫ್ಯಾಕ್ಟರ್ಸನ್ನು ಕಂಡುಹಿಡಿಯೋದೇ ಕೇಳಿದ್ದಾರೆ 75. ಸೊ 75 ಪ್ರೈಮ್ ಫ್ಯಾಕ್ಟರ್ಸನ್ನು ಕಂಡುಹಿಡಿಯೋಣ. ನೋಡಿ ಇಲ್ಲಿ ನಾನು ಫಸ್ಟು 2 ತೊಗೊಳಕ್ಕಾಗಲ್ಲ. ಯಾಕಪ್ಪ ಅಂದರೆ ಎಂಡಿಂಗಲ್ಲಿ ಈವನ್ ನಂಬರ್ ಇಲ್ಲ. ಸೊ 5 ಇದೆ, 5 ಇದೆ ಅಂತಂದರೆ ನಾನು 5 ತೊಗೋತೀನಿ. 5 1s 5. ಸೊ 7ಅಲ್ಲಿ 5 ಲೆಸ್ ಮಾಡಿದ್ರೆ 2 ಆಯಿತು, 25. 5 5s 25 ಆಯಿತು. ಸೊ 15, ಮತ್ತೆ ನಾನು 5 ತಗೋತಾ ಇದ್ದೀನಿ. 5 3s 15. ಸೊ 3 is a ಪ್ರೈಮ್ ನಂಬರ್ಸ್. ಏನು ಬಂತು ಹಾಗಾದರೆ ಆನ್ಸರು? 5 × 5 × 3 ಬಂತು. ಸೊ ಆಪ್ಷನಲ್ಲಿ ಎಲ್ಲಿದೆ ನೋಡಿ, ಆಪ್ಷನ್ ಎನಲ್ಲಿ 3 × 5 × 3 ಅಂತ ಇದೆ. ಸೊ ಇಲ್ಲಿ ನಮಗೇನು ಬಂದಿದೆ? 5 × 5 × 3 ಬಂದಿದೆ. ಸೊ ಆಪ್ಷನ್ ಎ ರಾಂಗ್ ಇದೆ. ನೆಕ್ಸ್ಟ್ ಆಪ್ಷನ್ ಬಿ 3 × 25 ಕೊಟ್ಟಿದ್ದಾರೆ. 3 × 25. ಸೊ ಇಲ್ಲಿ 25 ಪ್ರೈಮ್ ನಂಬರ್ ಅಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ? 5 × 15 ಕೊಟ್ಟಿದ್ದಾರೆ. ದಟ್ 15 ಈಸ್ ಆಲ್ಸೋ ನಾಟ್ ಪ್ರೈಮ್ ನಂಬರ್. ಆಪ್ಷನ್ ಡಿ ಏನಿದೆ? 3 × 5 × 5 ಇದೆ. ನಾನು ಫಸ್ಟ್ ಹೇಳಿದೆ ಎಲ್ಲಾದರೂ ಇರಲಿ ಪ್ಲೇಸಸ್ಸು, ಬಟ್ ಸೇಮ್ ನಂಬರ್ಸ್ ಇದೆಯಾ ಚೆಕ್ ಮಾಡಿ ಅಂತ. ಸೇಮ್ ನಂಬರ್ಸೇ ಇದೆ, ಬಟ್ ಪ್ಲೇಸಸ್ ಚೇಂಜ್ ಇದೆ. 2 5 ಇದೆ, 1 3 ಇದೆ. 2 5 ಇದೆ, 1 3 ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ನೀವು ಫ್ಯಾಕ್ಟರ್ಸನ್ನು ಮತ್ತು ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಮಾಡಬೇಕು. ಪ್ರೈಮ್ ಫ್ಯಾಕ್ಟರ್ಸನ್ನು ಕಂಡುಹಿಡಿಬೇಕಾದ್ರೆ ಯು ಕ್ಯಾನ್ ಯೂಸ್ ಓನ್ಲಿ ಪ್ರೈಮ್ ನಂಬರ್ಸ್. ಪ್ಲೀಸ್ ಡೋಂಟ್ ಯೂಸ್ ದ ಕಾಂಪೋಸಿಟ್ ನಂಬರ್. ಅಲ್ಲಿ ಭಾಜ್ಯ ಸಂಖ್ಯೆಗಳನ್ನು ಬಳಸಬಾರ್ದು. ಬರೀ ಅವಿಭಾಜ್ಯ ಸಂಖ್ಯೆಗಳಿಂದನೇ ಆ ಸಂಖ್ಯೆಯನ್ನು ಡಿವೈಡ್ ಮಾಡಿದ್ರೆ ನಮಗೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳು ಸಿಗ್ತಾ ಹೋಗುತ್ತೆ. ಸೊ ಇಷ್ಟು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ನೀವು ಮಾಡಿರೋದ್ರಲ್ಲಿ ಮಿಸ್ಟೇಕ್ಸ್ ಇದ್ದರೆ ಮತ್ತೆ ಕರೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ ವರ್ಕಲ್ಲಿ ಬರೀಬೇಕಾದ್ರೆ ನೀಟಾಗಿ ಬರೀಬೇಕು, ವಿತ್ ಸೊಲ್ಯೂಷನ್ ಬರೆದಿರಬೇಕು. ಓಕೆ, ಥ್ಯಾಂಕ್ ಯು.